ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಳು 118 ವಾಕ್ಯ ಇದನ್ನು ನಾವು ಧ್ಯಾನಿಸೋಣ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಆಮೇನ್. ಈ ಒಂದು ವಾಕ್ಯ ನಾವು ಧ್ಯಾನಿಸುವುದಾದರೆ, ಸತ್ಯವೇದದಲ್ಲಿ ರಕ್ತ ಕುಸುಮ ಸ್ತ್ರೀ ಒಬ್ಬ ಇರ್ತಾಳೆ. ತನ್ನ ಬಿಡುಗಡೆಯಾಗಿ ಅನೇಕ ವೈದ್ಯರನ್ನ, ಡಾಕ್ಟರ್ಸ್ಗಳನ್ನ, ಹಾಸ್ಪಿಟಲ್ಗಳನ್ನ ಅವಳು ಏನ್ ಮಾಡ್ತಾಳೆ, ಸಂಧಿಸ್ತಾಳೆ. ಆದ್ರೆ ಬಿಡುಗಡೆ ಆಗೋದೇ ಇಲ್ಲ. ಆದ್ರೆ ಒಂದೊಂದಿನ ಯೇಸು ಸ್ವಾಮಿ ಬರ್ತಾರೆ ಅಂತ ತಿಳಿದು ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ರೆ ಸಾಕು, ನನ್ಗೆ ಸೌಖ್ಯ ಆಗುತ್ತೆ ಅಂತ ಒಂದು ನಂಬಿಕೆ. ದೇವ್ರ ವಾಕ್ಯ ಹೇಳುತ್ತೆ, ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣುವೆ ಅಂತ. ಅವಳು ನಂಬಿಕೆಯಿಂದ ಓದ್ಲಿ, ಯೇಸು ಸ್ವಾಮಿಯ ಬಟ್ಟೆ ಜಸ್ಟ್ ಮುಟ್ಟಿದ್ಲು, ಕ್ಷಣದಲ್ಲೇ ಅವಳಿಗೆ ಬಿಡುಗಡೆ ಉಂಟಾಯ್ತು. ಈ ದಿನ ಮನುಷ್ಯ ಆದಂತ ನಾವು, ನಮ್ಮ ಪರಿಸ್ಥಿತಿಗಳು ಏನೇ ಇರ್ಬೋದು, ದುಃಖ, ವೇದನೆ, ಅನಾರೋಗ್ಯ, ಯಾವುದೇ ಪರಿಸ್ಥಿತಿ ಇರ್ಬೋದು, ಮನುಷ್ಯರ ಮೇಲೆ ನಾವು ಭರವಸೆ ಇಡಬೇಕಿಲ್ಲ. ದೇವರ ಮೇಲೆ ಭರವಸೆ ಇಡೋಣ. ದೇವರ ಮೇಲೆ ಭರವಸೆ ಇಡುವಾಗ ನಮ್ಮೆಲ್ಲ ಅಗತ್ಯಗಳನ್ನು ಆತನು ಬಿಡಿಸಿ ನಮ್ಮನ್ನು ನಡೆಸ್ತಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.